ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುವ ಭರವಸೆ ಇರುವುದಾಗಿ ಮಾಜಿ ಸಚಿವ ಎಚ್ ಆಂಜನೇಯ ತಿಳಿಸಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಚಿವ ಎಚ್ ಆಂಜನೇಯವರು ಮಾತನಾಡಿದ್ದು, ಇದೇ ತಿಂಗಳ 24ರಂದು ವಿಶೇಷ ಸಂಪುಟ ಸಭೆ ನಡೆಯುತ್ತಿದ್ದು, ಅಂದು ಒಳ ಮೀಸಲಾತಿ ಕುರಿತು ತೀರ್ಮಾನಕ್ಕೆ ಬಂದಿದ್ದಾರೆ. ಚುನಾವಣೆ ಹಿನ್ನೆಲೆ ತಡವಾಗಿದ್ದು, ಇದೀಗ ಕರೆದಿದ್ದಾರೆ. 56,434 ಹುದ್ದೆಗಳ ಭರ್ತಿ ಬಾಕಿ ಇದ್ದು, ನಮ್ಮ ಮನವಿ ಮೇರೆಗೆ ಸಲ್ಲಿಸಿದ್ದರು. ಇನ್ನು ಕೆಪಿಎಸ್ಸಿಯಿಂದ ಕೃಷಿ ಇಲಾಖೆ ಅಧಿಕಾರಿಗಳ ಹುದ್ದೆಗೆ ಈ ಹಿಂದೆ ಕೆಪಿಎಸ್ಸಿಗೆ ಕೊಡಲಾಗಿತ್ತು. ಇನ್ನು ಕೆಪಿಎಸ್ಸಿಗೆ ಕೊಡದ ಹಾಗೆ ತಡೆದಿದ್ದು, ಇದೀಗ ಪರೀಕ್ಷಾ ಪದಾಧಿಕಾರಿಗೆ ಎಲ್ಲ ಹುದ್ದೆ ತುಂಬಲು ಕೊಟ್ಟಿದ್ದು ಆಶ್ಚರ್ಯಕರವಾಗಿದೆ. ಆತಂಕಕ್ಕೆ ಒಳಗಾಗಿದ್ದು, ಒಳ ಮೀಸಲಾತಿ ಕೊಡದೆ ಹುದ್ದೆಗೆ ಭರ್ತಿಗಾಗಿ ಹೊರಟಿದ್ದಾರೆ. ಇನ್ನು ವಂಚನೆ ಆಗುತ್ತಿದ್ದಾಗಿ ಕರೆಗಳು ಬರುತ್ತಿದ್ದಾವೆ. ಅವಕಾಶ ವಂಚಿತರಾಗಿ ಆತಂಕ ಎದುರಾಗಿದ್ದು, ಪ್ರತ್ಯೇಕ ಮೀಸಲಾತಿಗೆ ಆಗ್ರಹ ಮಾಡಿದ್ದೇವೆ. ಇನ್ನು ಎಲ್ಲ ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿ ಜಾರಿಯಾಗಿ 1 ವರ್ಷ ಕಳೆದಿದ್ದು, ಈ ತಿಂಗಳ 24ರಂದು ವಿಶೇಷ ಅಧಿವೇಶನದಲ್ಲಿ ಈ ಬಗ್ಗೆ ಇತ್ಯರ್ಥ ಆಗುವ ಬಗ್ಗೆ ವಿಶ್ವಾಸ ಇರುವುದಾಗಿ ಮಾಜಿ ಸಚಿವ ಎಚ್ ಆಂಜನೇಯ ಆಶಯ ವ್ಯಕ್ತಪಡಿಸಿದ್ದಾರೆ. ಆಫೀಸರು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಸಹಾಯಕ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳು, ಕೃಷಿ ಅಧಿಕಾರಿಗಳು 121, ಸಹಾಯಕ ಕೃಷಿ ಅಧಿಕಾರಿಗಳು 769 ಹುದ್ದೆಗಳು. ಈ ಹುದ್ದೆಗಳನ್ನು ತುಂಬಲಿಕ್ಕೆ ಹಿಂದೆ ಕೆಪಿಎಸ್ಸಿ ಕೊಟ್ಟಿದ್ದರು. ಕೆಪಿಎಸ್ಸಿಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದು ಒಂದು ಸರಿ ಅವರು ಡೇಟ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರು, ಮತ್ತೊಂದು ಸ್ವಲ್ಪ ಇನ್ಕ್ಲೂಡ್ ಎಲ್ಲ ಮಾಡಿಬಿಟ್ಟು ಕರೆದ್ರು. ನಾವು ಕೆಪಿಎಸ್ಸಿಯಿಂದ ನೀವು ವಿತೌಟ್ ಒಳ ಮೀಸಲಾತಿ ಅದೇನು ಮಾಡ್ತೀರಾ, ಅದನ್ನು ವಿತ್ಡ್ರಾ ಮಾಡಿರಿ ಅಂದ್ವಿ. ವಿತ್ಡ್ರಾ ಮಾಡಿದರು. ಮಾಡಿ ಆದಮೇಲೆ ಈಗೇನು ಮಾಡಿದ್ದಾರೆ ಅಂದರೆ, ಅಧಿಕಾರಿಗಳು ಮಾಡಿದರು ಯಾರೂ ಗೊತ್ತಿಲ್ಲ. ಈ KEA ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ KEA ಅಲ್ಲ, KEAಗೆ ಈ ಅಷ್ಟು ಹುದ್ದೆಗಳನ್ನು ತುಂಬಲಿಕ್ಕೆ, ಈ ಕೃಷಿ ಇಲಾಖೆ ಹುದ್ದೆಗಳನ್ನು ತುಂಬಲಿಕ್ಕೆ ಕೊಟ್ಬಿಟ್ಟಿದ್ದಾರೆ. ಮನೆ ಈ ರೀತಿ ಕೊಟ್ಟಿರೋದು ನೋಡಿದಂದರೆ ನಮಗೆ ಇದು ಭಾಳ ಆಶ್ಚರ್ಯ ಆಯಿತು. ಆಮೇಲೆ ಈಗ ಆತಂಕ ಆಗಿಬಿಟ್ಟಿದೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ. ಒಳ ಮೀಸಲಾತಿ ಕೊಟ್ಟಾದ್ಮೇಲೆ ತುಂಬ್ತೀವಿ ಅಂತಂದೇಳಿ ಇದೇನು ಕಾಲ್ಪಾಲ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ದಿಢೀರ್ ಅಂತಂದು ಹೇಳ್ಬಿಟ್ಟು ಏನೋ ನಮಗೆ ಭಾಳ ವಂಚನೆ ಆಗೋದು ಕಾಣ್ತಾ ಇದೆ ಅಂತಂದೇಳಿ ನಮ್ಮ ಅಭ್ಯರ್ಥಿಗಳು ಅವರು ಇವರು ಎಲ್ಲರೂ ಕೂಡ ಫೋನು. ನಾವು 35 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಏನು ನಮಗೆ ಆ ಒಂದು ಗುಂಪಿನಲ್ಲಿರ್ತಕ್ಕಂಥ ಇತರ ಸಮುದಾಯದ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕಾಗಲ್ಲ. ನಮಗೆ ಎಲ್ಲ ರೀತಿಯಿಂದಲೂ ಕೂಡ ವಂಚನೆ ಆಗ್ತಾಯಿದೆ, ಅವಕಾಶ ವಂಚಿತರಾಗ್ತಾಯಿದ್ದೀವಿ. ಆಮೇಲೆ ಉದ್ಯೋಗ ನಮಗೆ ಸಿಗ್ತಾ ಇಲ್ಲ. ನಮ್ಮ ಜನಸಂಖ್ಯೆ, ನಮ್ಮ ಹಿಂದುಳಿಕೆ ಯಾವ ಮಾನದಂಡನೂ ಕೂಡ ಇಲ್ಲದಂತೆ ಬೇರೆ ಸಮುದಾಯದವರು ಪಡಿತಾ ಇದ್ದಾರೆ. ನಾವು ಅವ್ರ ಜೊತೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ, ನಮ್ಮ ಜನಸಂಖ್ಯೆ, ನಮ್ಮ ಹಿಂದುಳಿಕೆ ಆಧಾರದ ಮೇಲೆ ಅಂತಂದೇಳಿ ಹೋರಾಟ ಮಾಡ್ಕೊಂಬಂದಿದ್ವಿ. ಯಾವ್ಯಾವ ಆಯೋಗ ಏನೇನು ಹೇಳಿದೆ ಅನ್ನೋದನ್ನು ಮತ್ತೆ ನಿಮಗೆ ನಾನು ಹೇಳೋಕ್ಕೆ ಹೋಗಲ್ಲ. ಅದೆಲ್ಲದೂ ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿದೆ. ಅದರಿಂದ ಈಗ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲೆಲ್ಲಿ ಒಳ ಮೀಸಲಾತಿ ಬೇಕು ಅಂತಂದೇಳಿ ಬೇಡಿಕೆ ಇಟ್ಟಿದ್ರು, ಆಯಾ ರಾಜ್ಯಗಳಲ್ಲಿ ಎಲ್ಲ ಕಡೆಗೂ ಕೂಡ ಒಳ ಮೀಸಲಾತಿ ಅನುಷ್ಠಾನ ಆಗಿ 1 ವರ್ಷದ ಮೇಲಾಗಿಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ ಏನೇನೋ ಕಾರಣ ಹೊಡಿಬಿಟ್ಟು ಮುಂದೂಡ್ತಾ ಬಂದಿದ್ದಾರೆ. ಈಗ ಅಂತಿಮವಾಗಿ ಈ ತಿಂಗಳು 24ನೇ ತಾರೀಕು ಅದು ಸಂಪೂರ್ಣವಾಗಿ ಇತ್ಯರ್ಥ ಆಗಲೇಬೇಕು, ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ.